ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಹುಷಾರಾಗಿದ್ದೇವೆ. ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಬೇಬಿಗೆ ಜ್ವರ ಇದೆ ಅಂತ ಹೇಳಿ. ಬೇಬಿಗೆ ಕೂಡ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ವಿ. ಸೊ ಅವನು ಕೂಡ ರಿಕವರ್ ಆಗಿದ್ದಾನೆ ಹಾಗೂ ಹುಷಾರಿದ್ದಾನೆ ಈಗ. ಇದು ನಾನು ಲಾಸ್ಟ್ ವ್ಲಾಗ್ ಅಲ್ಲ, ಅದಕ್ಕಿಂತ ಹಿಂದಿನ ವ್ಲಾಗ್ ಇದು ಕಂಟಿನ್ಯೂಷನನ್ನು ಹಾಕ್ತಾ ಇದ್ದೇನೆ. ವ್ಲಾಗ್ಸ್ ಎಲ್ಲ ಆಚೆ ಈಚೆ ಆಗಿ ಮಿಕ್ಸ್ ಆಗಿದೆ. ನಾನು ಡಿಲೀಟ್ ಮಾಡಲಿಕ್ಕೆ ಅಂತ ಹುಡುಕುವಾಗ ಕ್ಲಿಪ್ಪಿಂಗ್ ಸಿಕ್ಕಿರೋದ್ರಿಂದ ನಾನು ಪುನಃ ಇದನ್ನು ಆ್ಯಡ್ ಮಾಡಿದ್ದೇನೆ. ಇಲ್ಲಿ ಹಸ್ಬೆಂಡ್ ಮಧ್ಯಾಹ್ನ ಬೆಳ್ತಂಗಡಿಗೆ ಹೋದ ಟೈಮ್ನಲ್ಲಿ ಕಾರ್ ಸ್ಟಾರ್ಟ್ ಆಗುವಾಗ ಇವನು ಸಹ ಓಡಿ ಹೋಗ್ತಾನೆ, ಸೀದ ರೋಡಿಗೆ ಹೋಗ್ತಾನೆ. ಹಾಗೆ ನಾನು ಅವನನ್ನು ಟಾಯ್ಸ್ ಇದು ಬುಟ್ಟಿಯನ್ನು ಕೊಟ್ಟು ಕೂತ್ಕೊಳ್ಳಿಸಿ ಬಾಗಿಲನ್ನು ಬೀಗ ಹಾಕಿ ಬಂದಿದ್ದೇನೆ. ಮತ್ತು ಇಲ್ಲಿ ಹಿಂದೆ ಬಾಗಿಲಿಗೆ ಕೂಡ ದೊಡ್ಡ ಮ್ಯಾಟನ್ನು ಬಾಗಿಲ ಮೇಲೆ ಹಾಕಿ ಬಿಡ್ತೇನೆ. ಆಗ ಅವನಿಗೆ ಲಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಾಂದರೆ ಆಚೆ ಸಹ ಲಾಕ್ ಮಾಡಿ ಈಚೆ ಸಹ ಬಂದು ಲಾಕ್ ಮಾಡಿ ಬಿಡ್ತಾನೆ, ಕಳೆದ ಸಲ ಮಾಡಿದ ಹಾಗೆ. ನಾಟಿ ಅಂತ ಹೇಳಿದರೆ ತುಂಬ ನಾಟಿ ಅವನು, ಹಾಗಾಗಿ ಅವನನ್ನು ನಂಬಲಿಕ್ಕೇ ಆಗೋದಿಲ್ಲ. ನಾನಿಲ್ಲಿ ಬಟ್ಟೆಗಳನ್ನು ಮೆಷಿನಿಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ನಾನು ಕೈಯಲ್ಲಿ ತುಂಬ ಕೊಳೆಯಿರುವ ಬಟ್ಟೆಯನ್ನು ಮಾತ್ರ ಒಗೆಯುವಂಥದ್ದು. ಯಾಕೆಂದರೆ ಬಟ್ಟೆ ಅಂತ ಹೇಳಿದರೆ ರಾಶಿ ರಾಶಿ ಬೀಳ್ತದೆ. ಮಕ್ಕಳು ದೊಡ್ಡವರಾಗ್ತಾ ಬರುವ ಹಾಗೆಯೇ ಬಟ್ಟೆ ಕೂಡ ಜಾಸ್ತಿ ಅಲ್ವಾ. ಹಾಗೆ ನನಗೆ ಈಗ ಅಂದರೆ ಡೇಲನ್ನೆಲ್ಲ ಹೊರಗೆ ಹೋಗಿ ಆಟಾಡುವಾಗ ತುಂಬ ಮಣ್ಣು ಮಾಡ್ತಾನೆ. ಹಾಗಾಗಿ ನನ್ನ ಬಟ್ಟೆ ಮತ್ತು ಮಗುವಿಗೆ ಯೂಸ್ ಮಾಡುವಂಥ ಕೆಲವೊಂದು ಚಿಕ್ಕ ಚಿಕ್ಕ ಬಾಯಿ ಒರೆಸಲಿಕ್ಕೆಲ್ಲ ಯೂಸ್ ಮಾಡುವಂಥ ಟವಲ್ಸ್ ಅಂಥದ್ದು ಮಾತ್ರ ಮೆಷಿನಿಗೆ ಹಾಕಲಿಕ್ಕೆ ಆಗೋದು. ಮತ್ತು ಎಲ್ಲದನ್ನು ಕೂಡ ಒಮ್ಮೆ ಬ್ರಷ್ ಹಾಕಿ ವಾಶ್ ಮಾಡಿದ ನಂತರನೇ ಮಿಷಿನಿಗೆ ಹಾಕುವಂಥದ್ದು. ನಾನು ಎಲ್ಲದನ್ನು ಒಟ್ಟಿಗೆ ವಾಶ್ ಮಾಡಿ ಮಿಷಿನಿಗೆ ಹಾಕಿ ಡಿಟರ್ಜೆಂಟನ್ನು ಹಾಕಿ ಸ್ಟಾರ್ಟ್ ಮಾಡಿ ಬಿಡ್ತೇನೆ. ಒಟ್ಟಿಗೆ ಆಗಿ ಒಟ್ಟಿಗೆ ಹಿಂಡಿ ಸಿಗ್ತದೆ ಅಲ್ಲ, ಆಮೇಲೆ ಒಣಗಲಿಕ್ಕೆ ಹಾಕುವಂಥದ್ದು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾದರೆ ವೆಲ್ಕಮ್ ಟು ಮೈ ಚಾನಲ್. ನನ್ನ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ ಅಂತೆ, ಒಂದು ಇಂಟ್ರಡಕ್ಷನ್ ವಿಡಿಯೋ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಮಾಡುವ ಒಂದು ಇಂಟ್ರೋ. ನಾನು ಇಷ್ಟರವರೆಗೆ ಮಾಡಲಿಲ್ಲ. ಹೆಚ್ಚಾಗಿ ಯೂಟ್ಯೂಬರ್ಸ್ ಎಲ್ಲ ವೀಡಿಯೋಸನ್ನು ಸ್ಟಾರ್ಟ್ ಮಾಡುವಾಗ ಇಂಟ್ರೋ ಕೊಡ್ತಾರೆ. ನಾನು ಇಷ್ಟರವರೆಗೆ ಇಂಟ್ರೋ ವಿಡಿಯೋ ಮಾಡಲಿಲ್ಲ. ನನ್ನ ಹೆಸರು ಕೂಡ ಗೊತ್ತಿಲ್ಲ. ನನ್ನ ಹೆಸರು ಡಯಾನಾ ಅಂತ ಹೇಳಿ. ನಾನು ಕ್ರಿಶ್ಚಿಯನ್ ಆಯಿತಾ. ಮತ್ತು ನಿಮ್ಮದು ಯಾವ ಕಾಸ್ಟ್ ಅಂತ ಕೂಡ ಕೇಳ್ತೀರಾ. ಮದರ್ ಟಂಗ್ ಕೊಂಕಣಿ. ಹಾಗೆ ನಾವಿರೋದು ಮಂಗಳೂರವ್ರು ಆಯಿತಾ. ನಾವು ಮಂಗಳೂರು ಅಂದರೆ ಮಂಗಳೂರಲ್ಲಿ ಸಿಟಿಯಲ್ಲಿ ಅಲ್ಲ, ಮಂಗಳೂರಿಂದ ಸ್ವಲ್ಪ ದೂರದಲ್ಲಿರುವಂಥವ್ರು. ಹಾಗೆ ನನಗೆ 5, 2.5 ಹಾಗೂ 5 ತಿಂಗಳ 3 ಗಂಡು ಮಕ್ಕಳಿದ್ದಾರೆ. ನನಗೆ ಇವತ್ತು ಮಧ್ಯಾಹ್ನ ಒಂದು ಪಾರ್ಸೆಲ್ ಬಂದಿತ್ತು. ಹಸ್ಬೆಂಡ್ ಬರುವಾಗ ತಗೊಂಡು ಬಂದಿದ್ದರು. ಅದರಲ್ಲಿ ಏನಿದೆ ಅಂತ ತೋರಿಸ್ತೇನೆ. ಇಲ್ಲಿ ನಾನು ಅಗಾರೋದ ಎಲೈಟ್ ಬೋರೋಸಿಲಿಕೇಟ್ ಗ್ಲಾಸ್ ಕಂಟೈನರನ್ನು ತೋರಿಸ್ತಾ ಇದ್ದೇನೆ. ಇದು ಪ್ಯಾಕ್ ಆಫ್ 6 ಆಯಿತಾ. ನೋಡಲಿಕ್ಕೆ ಕೂಡ ಒಂದು ಚೆನ್ನಾಗಿರ್ತದೆ. ಹಾಗೂ ಸ್ಟ್ಯಾಕ್ ಮಾಡಿ ಫುಡ್ಡನ್ನು ನಿಮಗೆ ಫ್ರಿಜ್ಜಲ್ಲಿ ಇಡಲಿಕ್ಕೆ ಅದಕ್ಕೆಲ್ಲ ಯೂಸ್ ಆಗುವಂಥ ಒಂದು ಕ್ಲಿಯರ್ ಆಗಿರುವಂಥ ಒಂದು ಕಂಟೈನರ್ ಸೆಟ್ ಇದು. ಇದು ಪ್ಯಾಕ್ ಆಫ್ 6 ಬರುವಂಥದ್ದು. ಇದರಲ್ಲಿ ಬೇರೆ ಬೇರೆ ಸೈಜ್ ಇದು ಇದೆ. ನೀವು ನೋಡ್ಬೋದು ಎಷ್ಟೊಂದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತ ಹೇಳಿ. ಇದರಲ್ಲಿ ನಾವು ಫುಡ್ಡನ್ನು ಹಾಕಿದರೆ ಇದು ಬೋರೋಸಿಲಿಕೇಟ್ ಗ್ಲಾಸ್ ಆಗಿರೋದ್ರಿಂದ ನಿಮಗೆ ಮೈಕ್ರೋವೇವ್ ಕೂಡ ಮಾಡಲಿಕ್ಕೆ ಆಗ್ತದೆ. ಹಾಗೆ ಫ್ರಿಜ್ಜಲ್ಲಿ ಇಡುವಾಗ ನಿಮಗೆ ಕ್ಲಿಯರಾಗಿ ಕಾಣ್ತದೆ ಯಾವ ಬಾಕ್ಸಲ್ಲಿ ಏನಿದೆ ಅಂತ ಹೇಳಿ. ಈ ಒಂದು ಕಂಟೈನರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡ್ಬೋದು. ಅದಕ್ಕೆ ಬ್ಯೂಟಿಯನ್ನು ಆ್ಯಡ್ ಆನ್ ಮಾಡಿರುವಂಥದ್ದು. ಅದಕ್ಕೆ ಕೊಟ್ಟಿರುವಂಥ ಒಂದು ಮಾಸ್ ಕಲರ್ಡ್ ಗ್ರೀನ್ನ BPA ಫ್ರೀ ಇರುವಂತಹ ಲಿಡ್ ಇದು. ಈ ಎಲ್ಲ ಕಂಟೈನರ್ಸನ್ನು ಕೂಡ ನಾವು ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು, ಫ್ರೀಝರಲ್ಲಿ ಬೇಕಾದರೂ ಇಡ್ಬೋದು, ಡಿಶ್ ವಾಷರ್ಗೆ ಕೂಡ ಹಾಕ್ಬೋದು. ಹಾಗೆ ಇದನ್ನು ಮೈಕ್ರೋವೇವ್ ಕೂಡ ಮಾಡ್ಕೊಳ್ಬೋದು. ಇದರಲ್ಲಿ ಬೇರೆ ಬೇರೆ ಟೈಪ್ ಇದೆ. ಒಂದು ಇದು ಎಕ್ಸ್ಟ್ರಾ ಲಾರ್ಜ್ ಇರುವಂತಹ ಒಂದು ಸೆಟ್ ನಿಮಗೆ ಸಿಗುವಂಥದ್ದು. ಇದರಲ್ಲಿ 1200 ml ಕೆಪಾಸಿಟಿ ಇದೆ ಇದರದ್ದು. ನೆಕ್ಸ್ಟ್ ಬರುವಂಥದ್ದು ಲಾರ್ಜ್. ಇದು 750 ml ಇರುವಂತಹ ಒಂದು ಕಂಟೈನರ್ ನಿಮಗೆ ಸಿಗ್ತದೆ. ಅದಾದ ನಂತರ ನೆಕ್ಸ್ಟ್ ಬರುವಂಥದ್ದು 2 ಮೀಡಿಯಮ್ ಸೈಜ್ ಇದು, ಅಂದರೆ 520 ml ಅಷ್ಟು ಕೆಪಾಸಿಟಿ ಇರುವಂತಹ 2 ಮೀಡಿಯಮ್ ಸೈಜಿದು ಕಂಟೈನರ್ ಕೂಡ ಸಿಗ್ತದೆ. ಹಾಗೆಯೇ ನೆಕ್ಸ್ಟ್ ಬರುವಂಥದ್ದು ಚಿಕ್ಕ ಕಂಟೈನರ್ಸ್ 2 ಇದೆ. ಇದು ಈಚ್ ಕಂಟೈನರ್ಸ್ 310 ml ಅಷ್ಟು ಕೆಪಾಸಿಟಿ ಇರುವಂಥದ್ದು. ಹಾಗೆ ಈಸಿಲಿ ಸ್ಟ್ಯಾಕಬಲ್ ಕೂಡ. ಎಲ್ಲಿ ಬೇಕಾದರೂ ನೀವು ಇದನ್ನು ಸ್ಟೋರೇಜಲ್ಲಿ ಇಡೋದಾದರೂ ಕೂಡ ಸ್ಟ್ಯಾಕ್ ಮಾಡಿ ಇಡ್ಬೋದು, ಫ್ರಿಜ್ಜಲ್ಲಿ ಇಡೋದಾದರೂ ಕೂಡ ಸ್ಲೀಕ್ ಡಿಸೈನ್ ಆಗಿರೋದ್ರಿಂದ ಸ್ಟ್ಯಾಕ್ ಮಾಡಿ ಇಡ್ಬೋದು. ಇಲ್ಲಿ ನಾನು ಸ್ವಲ್ಪ ಹಣ್ಣಾಗಿರುವಂತಹ ನಿಂಬೆಯನ್ನು ಚಿಕ್ಕ ಈ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನು ಸ್ವಲ್ಪ ಹಣ್ಣಾಗಲಿಕ್ಕಿರುವಂತಹ ನಿಂಬೆ ಇದೆ ಅಲ್ಲ, ಅದನ್ನು ಕೂಡ ಇದೇ ರೀತಿ ಇನ್ನೊಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ತಾ ಇದ್ದೇನೆ. ಈ ಒಂದು ಗ್ಲಾಸ್ ಕಂಟೈನರ್ಸ್ ಏನಿದೆ ಇದು ತುಂಬಾ ಡ್ಯೂರೇಬಲ್. ಯಾಕೆಂತ ಹೇಳಿದರೆ ಇದನ್ನು ಹೈ ಕ್ವಾಲಿಟಿ ಆಗಿರುವಂತಹ ಬೋರೋಸಿಲಿಕೇಟ್ ಗ್ಲಾಸನ್ನು ಬಳಸಿ ಮಾಡಿರ್ತಾರೆ. ಹಾಗೂ ಇದು ಕ್ರಿಸ್ಟಲ್ ಕ್ಲಿಯರ್ ಆಗಿರೋದ್ರಿಂದ ನಿಮಗೆ ಯಾವ ಕಂಟೈನರಲ್ಲಿ ಯಾವ ಫುಡ್ ಇಟ್ಟಿದ್ದೀರಾ, ಎಲ್ಲಿಟ್ಟಿದ್ದೀರಾ ಕರೆಕ್ಟಾಗಿ ಗೊತ್ತಾಗ್ತದೆ, ಹುಡುಕ್ಬೇಕಂತಲೇ ಇಲ್ಲ. ಹಾಗೆ ಇದು ವರ್ಸಟೈಲ್ ಕೂಡ, ಮೈಕ್ರೋವೇವ್ ಕೂಡ ಮಾಡ್ಬೋದು, ಡಿಶ್ ವಾಷರ್ ಸೇಫ್ ಕೂಡ. ಹಾಗೆ ಇದನ್ನು ಫ್ರಿಜ್ಜಲ್ಲಿ ಫ್ರೀಝರಲ್ಲಿ ಎಲ್ಲಿ ಬೇಕಾದರೂ ನೀವು ಇಟ್ಕೊಳ್ಬೋದು. ಹಾಗೆ ಮೈಕ್ರೋವೇವ್ ಮಾಡ್ತಾ ಇದ್ರೆ ಆದರೆ ಲಿಡ್ಡನ್ನು ತೆಗಿಲಿಕ್ಕಂತೂ ಮರಿಬಾರ್ದು. ನಾನಿವಾಗ ನಿನ್ನೆ ಉಳಿದಂತಹ ಫಿಶ್ ಕರಿ ಇತ್ತು ಫ್ರಿಜ್ಜಲ್ಲಿ, ಅದನ್ನು ಬಿಸಿ ಮಾಡಲಿಕ್ಕೋಸ್ಕರ ಕೂಡ ಇದನ್ನೇ ಯೂಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಜಸ್ಟ್ ನಾನು ಲಿಡ್ಡನ್ನು ಓಪನ್ ಮಾಡಿ ಮೈಕ್ರೋವೇವಲ್ಲಿ ಡೈರೆಕ್ಟಾಗಿ ಮೈಕ್ರೋವೇವ್ ಮಾಡಿ ತಗೊಳ್ತಾ ಇದ್ದೇನೆ. ಈ ರೀತಿ ಗ್ಲಾಸ್ ಕಂಟೈನರಲ್ಲಿ ನೀವು ಫುಡ್ಡನ್ನು ಸ್ಟೋರ್ ಮಾಡ್ತಾ ಇದ್ದೀರಾ ಆದರೆ ಹೆಚ್ಚು ಕಾಲ ಅದು ಫ್ರೆಶ್ ಆಗಿ ಉಳಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೂ ಮಾಯ್ಶ್ಚರ್ ಏನಿದೆ ಬಿಲ್ಡಪ್ ಆಗುವಂಥದ್ದು ಅದು ಕೂಡ ಮಿನಿಮೈಸ್ ಆಗ್ತದೆ.
ನಾವು ಈ ದಾಳಿಂಬೆ ಎಲ್ಲ ಮಾರ್ಕೆಟಿಂದ ತಂದಿದ್ದೇವೆ, ಆದರೆ ಜಾಸ್ತಿ ದಿನ ಇಟ್ಟ ಕೂಡಲೇ ಅದು ಡ್ರೈ ಆದ ಹಾಗೆ ಆಗ್ತದೆ, ಹೊರಗಿನ ಒಂದು ಸಿಪ್ಪೆ ಏನಿದೆ ಅದು ಒಣಗಿದ ಹಾಗೆ ಆಗ್ತಾ ಹೋಗ್ತದೆ. ಅದಕ್ಕಿಂತ ನಾವು ಈ ರೀತಿಯಲ್ಲಿ ಓಪನ್ ಮಾಡಿದ ನಂತರ ಬೀಜಗಳನ್ನು ಸಪ್ರೇಟ್ ಮಾಡಿಕೊಂಡು ಹೀಗೆ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನಾವು ತೆಗೆದು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೂ ಫ್ರಿಜ್ಜಲ್ಲಿ ಇದು ಇಟ್ಟರೆ ನಮಗೆ ಕರೆಕ್ಟಾಗಿ ಕಾಣ್ತದೆ ಇದೇ ಫ್ರೂಟ್ ಅಂತ ಹೇಳಿ. ಹೀಗೆ ಓಪನ್ ಮಾಡಿ ಇಟ್ಟದಿರುವಾಗ ಯಾರಿಗೆ ಕೂಡ ತಿನ್ನಲಿಕ್ಕೆ ಮನಸ್ಸು ಬರ್ತದೆ ಅಲ್ವಾ. ಓಪನ್ ಮಾಡಿ ತಿನ್ನೋದು ಅಂತ ಹೇಳಿದರೆ ನಮಗೆ ಸ್ವಲ್ಪ ಉದಾಸೀನ ಆಗ್ತದೆ. ಹಾಗೆ ನೋಡ್ಬೋದು, ಈಗ ನಾನು ಪ್ರತಿಯೊಂದು ಕಂಟೈನರ್ಸನ್ನು ಕೂಡ ಯೂಸ್ ಮಾಡಿ ಹೇಗೆ ಸ್ಟ್ಯಾಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಫ್ರಿಜ್ಜಲ್ಲಿ ಸ್ವಲ್ಪನೇ ಸ್ಪೇಸನ್ನು ಇದು ಕನ್ಸ್ಯೂಮ್ ಮಾಡುವಂಥದ್ದು. ಕಡಿಮೆ ಸ್ಪೇಸಲ್ಲಿ ಜಾಸ್ತಿ ಫುಡ್ಡನ್ನು ನಿಮಗೆ ಈ ರೀತಿಯಲ್ಲಿ ಕಂಟೈನರ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ ಸ್ಪೇಸ್ ಕೂಡ ಸೇವ್ ಆಗ್ತದೆ, ಆಯಿತಾ. ಗ್ಲಾಸ್ ಕಂಟೈನರ್ಸನ್ನು ರೀಹೀಟ್ ಮಾಡಲಿಕ್ಕೆ ಬಳಸುವಂಥದ್ದು ಅಥವಾ ಫುಡ್ ಸ್ಟೋರ್ ಮಾಡಿ ಇಡಲಿಕ್ಕೆ ಬಳಸುವಂಥದ್ದು ತುಂಬಾ ಹೆಲ್ದಿ ವೇ ಕೂಡ. ಹಾಗಾಗಿ ನಿಮಗೆ ಯಾರಿಗಾದರೂ ಈ ಕಂಟೈನರ್ಸ್ ಇದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು, ಆಯಿತಾ. ನನ್ನ ಆನ್ಲೈನ್ ಸ್ಟೋರ್ ಕೂಡ ಇದೆ, ಆಯಿತಾ. ಆನ್ಲೈನ್ ಸ್ಟೋರ್ ಬಿಸ್ನೆಸ್ನ ನಾನು ರನ್ ಮಾಡ್ತೇನೆ. ಅಂದರೆ ಈ ಮಕ್ಕಳ ಲಂಚ್ ಬಾಕ್ಸಸ್, ನಮ್ಮದೇ ತೋಟದಲ್ಲಿ ಆಗುವಂಥ ಆರ್ಗ್ಯಾನಿಕ್ ಹನಿ ಇದೆ. ನಾವು ಹನಿ ಬೀಸಿದ್ದು ಬಿ ಹೈವ್ಸ್ ಕೂಡ ಇದೆ ನಮಗೆ, ಹನಿ ಜೇನುಪೆಟ್ಟಿಗೆ ಅಂತ ಹೇಳ್ತಾರಲ್ಲ ಅದು ಕೂಡ ಇದೆ. ನಾವು ಬೇರೆ ಬೇರೆ ಕಡೆ ಹೋಗಿ ಪ್ಲೇಸ್ ಮಾಡಿ ಅದರಿಂದ ಹನಿ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಹಾಗಾಗಿ ಫ್ರೆಶ್ ಆರ್ಗ್ಯಾನಿಕ್ ಹನಿ ಕೂಡ ಅವೈಲೇಬಲ್ ಇದೆ. ನಿಮಗೆ ಮಕ್ಕಳಿಗೆಲ್ಲ ಕೊಡಲಿಕ್ಕಿದ್ರೆ, 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆಲ್ಲ ಕೊಡಲಿಕ್ಕಿದ್ರೆ, ಏನಾದರೂ ಮೆಡಿಸಿನಿಗೆ ಅಥವಾ ಹೀಗೇ ಆರ್ಟಿಫಿಷಿಯಲ್ ಸ್ವೀಟ್ನರ್ನ ಬದಲಿಗಾಗಿ ಕೊಡಲಿಕ್ಕಿದ್ರೆ ನಿಮಗೆ ಯೂಸ್ ಮಾಡ್ಕೊಳ್ಬೋದು. ಅಂಥ ಹನಿ ಎಲ್ಲ ಇದೆ, ಆರ್ಗ್ಯಾನಿಕ್ ಹನಿ. ಹಾಗೆಯೇ ನಾನೀಗ ಕಟ್ ಮಾಡ್ತಾ ಇದ್ದೇನಲ್ಲ ನೈಫ್, ಸ್ಟೇನ್ಲೆಸ್ ಸ್ಟೀಲ್ ಇದು ಪ್ರಿಂಟೆಡ್ ನೈಫ್. ಸೇಮ್ ಕಲರ್ ಇಲ್ಲ, ಬಟ್ ಅದರಲ್ಲಿ ರೆಡ್ ಕಲರ್ ಇದು ನೈಫ್ ಕೂಡ ಅವೈಲೇಬಲ್ ಇದೆ. ಹಾಗೆ ಗೋಂದ್ ಸೂಪರ್ ಫುಡ್ ಅಂತ ಹೇಳ್ಬೋದು. ಗೋಂದ್ ಈ ಉಪವಾಸದ ಟೈಮ್ನಲ್ಲಿ ನಮ್ಮ ಕ್ರಿಶ್ಚಿಯನ್ಸಿಗೆ ಕೂಡ ಉಪವಾಸ ಸ್ಟಾರ್ಟ್ ಆಗಿದೆ, ಹಾಗೆ ಮುಸ್ಲಿಮ್ಸಿಗೆ ಕೂಡ ಉಪವಾಸ ಸ್ಟಾರ್ಟ್ ಆಗಿದೆ. ಉಪವಾಸ ಇರುವವರು, ಉಪವಾಸ ಇಲ್ಲದವರು ಎಲ್ಲರಿಗೂ ಕೂಡ ಈಕ್ವಲ್ ಬೆನಿಫಿಟ್ ಕೊಡುವಂತಹ ಗೋಂದನ್ನು ಕೂಡ ನಾನು ಸೇಲ್ ಮಾಡ್ತೇನೆ. ಪ್ರತಿಯೊಂದರದ್ದು ನಿಮಗೆ ಡೀಟೇಲ್ಸ್ ಬೇಕಾದರೆ ಇಲ್ಲಿ ಕೆಳಗೆ ವಾಟ್ಸಪ್ ನಂಬರ್ ಕಾಣ್ತಾ ಇದ್ದಲ್ಲ ಸ್ಕ್ರೀನ್ ಮೇಲೆ, ಅದಕ್ಕೆ ವಾಟ್ಸಪ್ ಮಾಡಿದರೆ ಆಯಿತು. ನಾನು ಅದರ ರೇಟ್ಸ್ ಎಲ್ಲದೂ ಕೂಡ ಫ್ರೀ ಶಿಪ್ಪಿಂಗ್ ಇರ್ತದೆ ನಿಮಗೆ. ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮಗೆ ನನ್ನ ವಾಟ್ಸಪ್ ಕ್ಯಾಟಲಾಗಲ್ಲಿ ನೋಡಲಿಕ್ಕೆ ಕೂಡ ಸಿಗ್ತದೆ. ಹಾಗೆಯೇ ನಮ್ಮ ಕ್ಯಾಶ್ಯೂದು ಫ್ಯಾಕ್ಟ್ರಿ ಇದೆ ಅಲ್ಲ ಹಸ್ಬೆಂಡಿದು, ಹಾಗಾಗಿ ನಮ್ಮಲ್ಲಿ ಫ್ರೆಶ್ ಕ್ಯಾಶ್ಯೂಸ್ ಕೂಡ ಅವೈಲೇಬಲ್ ಇದೆ. ಮಸಾಲ ಕ್ಯಾಶ್ಯೂಸ್, ಚಾಕ್ಲೇಟ್ ಕ್ಯಾಶ್ಯೂಸ್ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥದ್ದು ಅದು ಕೂಡ ಇದೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇವಾಗ ನಾನು ಎಣ್ಣೆ ನಾವು ಇದಕ್ಕೆಲ್ಲ ಯೂಸ್ ಮಾಡ್ತೇವಲ್ವ. ಈಗ ನನಗೀಗ ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆ ಹಾಕಲಿಕ್ಕಿದ್ರೆ ಎಣ್ಣೆಯನ್ನು ಬ್ರಷಲ್ಲಿ, ಸಿಲಿಕಾನ್ ಬ್ರಷಲ್ಲಿ ಹಾಕ್ತಾ ಕೂತ್ಕೊಳ್ಳೋದಕ್ಕಿಂತ ಸ್ಪ್ರೇ ಬಾಟಲನ್ನು ನಾನು ಇನ್ಕ್ಲೂಡ್ ಮಾಡಿದ್ದೇನೆ ನಮ್ಮ ಆನ್ಲೈನ್ ಸ್ಟೋರಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಫುಲ್ ಡೀಟೇಲ್ಸನ್ನು ಶೇರ್ ಮಾಡ್ತೇನೆ. ಬೆಸ್ಟ್ ಪ್ರಾಡಕ್ಟ್, ಕಡಿಮೆ ಎಣ್ಣೆ ಯೂಸ್ ಮಾಡಿ ಕಡಿಮೆ ಆಯಿಲಲ್ಲಿ ಕುಕ್ಕಿಂಗ್ ಮಾಡಬೇಕು ಅಂತ ಇರುವವರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ 500 ml ಇದು ಗ್ಲಾಸ್ ಜಾರ್ ಬಾಟಲ್ ಆಗಿರೋದ್ರಿಂದ ನಿಮಗೆ ಗಡಿಗೆ ಫಿಲ್ ಮಾಡ್ತಾ ಇರಬೇಕಂತ ಇಲ್ಲ. ಹಾಗೆ ಗ್ಲಾಸ್ ಆಗಿರೋದ್ರಿಂದ ಹೆಲ್ತಿಗೆ ಕೂಡ ಒಳ್ಳೆಯದು. ಹಾಗೆ ಅದರ ಬಗ್ಗೆ ಕೂಡ ಡೀಟೇಲ್ಸ್ ಬೇಕಾದರೆ ಈ ಸೇಮ್ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿದರೆ ಆಯಿತು. ಇಲ್ಲಿ ನಾನು ಕಳೆದ ವ್ಲಾಗಲ್ಲಿ ಹೇಳಿದ್ದೆ, ತೆಂಗಿನಕಾಯಿದು ಇದಿರ್ತದಲ್ಲ ಮೊಗ್ಗಲ್ಲ ಎಂತ ನನಗೀಗ ನೆನಪಿಲ್ಲ, ಮೊಳಕೆ ಇರ್ತದಲ್ಲ ತೆಂಗಿನಕಾಯಿ ಒಳಗಿದು, ಅದರದ್ದು ದೋಸೆ ಮಾಡಿದೆ, ಅದರ ಹಿಟ್ಟಲ್ಲಿ ಇಡ್ಲಿ ಹಾಕ್ತಾ ಇದ್ದೇನೆ ಅಂತ ಹೇಳಿ ಒಂದು ವ್ಲಾಗಲ್ಲ, ಅದರ ಹಿಂದಿನ ವ್ಲಾಗಲ್ಲಿ ನಾನು ಹೇಳಿದ್ದೆ. ಸೊ ಅದರದ್ದೇ ಇಡ್ಲಿ ಮಾಡ್ಕೊಂಡಿದ್ದೆ ಅಲ್ಲ, ಅದನ್ನು ಇವಾಗ ತೆಗೆದಿದ್ದೇನೆ. ಮತ್ತು ನನಗೆ ಮೀನು ಸಾರು ಮಾಡಲಿಕ್ಕೆ ಖಾರ ಇದೆ ಇಲ್ಲಿ, ಇದನ್ನು ಕೂಡ ಮೀನು ಸಾರನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನನಗೆ ನಾನು ಈ ಒಂದು ಪ್ರಶ್ನೆಯನ್ನು ಆಲ್ರೆಡಿ 1-2 ವರ್ಷ ಹಿಂದೇನೋ ವ್ಲಾಗಲ್ಲಿ ಆನ್ಸರ್ ಮಾಡಿದ್ದೇನೆ. ಪುನಃ ಇವಾಗ ಆನ್ಸರ್ ಮಾಡ್ತೇನೆ. ಹಾಗೂ ಇದು ನಿಮಗೆ ಕೆಲವರಿಗೆ ನೀವು ಇದನ್ನು ಒಪ್ತೀರಾ, ಕೆಲವರು ಒಪ್ಪೋದಿಲ್ಲ. ನೀವು ಒಪ್ಪಿದರೂ ಒಪ್ಪದೇ ಇದ್ದರೂ ನನ್ನ ಪ್ರಕಾರ ನನಗನ್ಸಿರುವಂತಹ ಟ್ರುತ್ತನ್ನು ನಾನು ಹೇಳ್ತಾ ಹೋಗ್ತೇನೆ. ಯಾರೆಲ್ಲ ಅಗ್ರಿ ಮಾಡ್ತೀರಾ ನೀವು ಕಾಮೆಂಟ್ ಮಾಡಿ, ಆಯಿತಾ. ಅಗ್ರಿ ಮಾಡೋದವರು ಬೇಕಾದರೆ ನಿಮ್ಮ ಒಪಿನಿಯನ್ ಹೇಳ್ಬೋದು, ಆದರೆ ಜಗಳ ಮಾಡಲಿಕ್ಕೆ ಬಂದಾಗೆ ಕಾಮೆಂಟ್ ಮಾಡಬೇಡಿ. ಇದು ನನ್ನ ಒಪಿನಿಯನ್ನ, ಎಲ್ರಿಗೆ ಅವರವರ ಒಪಿನಿಯನನ್ನು ಹೇಳಲಿಕ್ಕೆ ಇಷ್ಟ ಇದೆ. ಹಾಗಂತ ಹೇಳಿ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಕೆಲವರು ಬೇಡದನ್ನು ಕೆಟ್ಟದಾಗಿ ಮಾತಾಡೋರಿದ್ದಾರೆ. ಅಂಥವರಿಗೆ ನಮಗೆ ಯೂಟ್ಯೂಬ್ ಅವರು ಫ್ರೀಯಾಗಿ ನಮಗೆ ಡೈರೆಕ್ಟ್ FIR ಮಾಡುವಂತಹ ಒಂದು ಚಾನ್ಸನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ನಾವು ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಷ್ಟೇ. ನಮಗೆ ಅಷ್ಟು ಸೇಫ್ಟಿಯನ್ನು ಯೂಟ್ಯೂಬ್ನವರು ಕೊಟ್ಟಿದ್ದಾರೆ, ಆಯಿತಾ. ಹಾಗಾಗಿ ಯಾರು ಇಷ್ಟ ಬಂದಂಗೆ ನಿಮಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು ಏನು ಹೇಳೋದಿಲ್ಲ ಅಂತ ಅಂದ್ಕೊಳ್ಬೇಡಿ. ನಮಗೆ ಸೈಬರ್ ಕ್ರೈಮಲ್ಲಿ ರಿಪೋರ್ಟ್ ಮಾಡಲಿಕ್ಕೆ ಆಗ್ತದೆ. ಆದರೆ ಅಂಥ ಎಕ್ಸ್ಟ್ರೀಮ್ ಇದರಲ್ಲಿ ಮಾತ್ರ ನಾವು ರಿಪೋರ್ಟ್ ಮಾಡುವಂಥದ್ದು. ಇಂಥ ಸಿಲ್ಲಿ ಎಲ್ಲ ಸ್ವಲ್ಪ ಒಂದು 4 ಬೈವಾಗನೇ ಸುಮ್ಮನೆ ಆಗ್ತಾರೆ. ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಕೆಲಸ ಇರೋದಿಲ್ಲಲ್ಲ, ಹಾಗಾಗಿ ಕೆಲವರು ಕೆಟ್ಟದಾಗಿ ಕಾಮೆಂಟ್ ಮಾಡುವಂಥದ್ದು. ದೇವರು ಅವ್ರನ್ನ ಕ್ಷಮಿಸಲಿ, ಬೇರೆ ಅಂತ ಹೇಳೋದಲ್ಲ. ಹಾಗೆ ನನಗೆ ಬಂದ ಕ್ವೆಶ್ಚನ್ ಅಂತ ಹೇಳಿದರೆ, ಹೀಗೆ ಈಗ ನಾವಿದ್ದೇವೆ ಅಲ್ವಾ, ಹಾಗೆ ಅಂದರೆ ನನ್ನ ಫ್ಯಾಮಿಲಿ ಬಗ್ಗೆ ನನ್ನ ಬಗ್ಗೆನೇ ಹೇಳೋದಂತೇಳಿ ಯಾರು ಅಂದ್ಕೊಳ್ಬೇಡಿ. ನಾನು ಜನರಲೈಸ್ ಮಾಡಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಮದುವೆ ಆದಂಥ ಹೆಣ್ಣು ಮಕ್ಕಳ ಕಡೆಯಿಂದ ಅವರ ಒಂದು
ಒಂದು ಫೀಲಿಂಗ್ಸ್ ಹೇಗಿದೆ, ಅದರ ಬಗ್ಗೆ ಎಲ್ಲದನ್ನು ಮಿಕ್ಸ್ ಆಗಿರುವಂತಹ ನನ್ನ ಒಪಿನಿಯನನ್ನು ನಾನು ಹೇಳುವಂಥದ್ದು. ಕ್ವೆಶ್ಚನ್ ಏನಂತ ಹೇಳಿದರೆ, ಒಬ್ಬರು ತುಂಬ ಟೈಮಿಂದ ಹಿಂದೆ ಕೇಳಿದರು ಅತ್ತೆ ಮಾವನನ್ನು ನೋಡ್ಕೊಳ್ಳುವಂಥದ್ರ ಬಗ್ಗೆ. ಈಗ ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿಯಾಗಿ ಇರುವಂಥದ್ದು. ಅಂದರೆ ಈಗ ನಾವು ಅತ್ತೆ ಮಾವ ನಾವೆಲ್ಲ ಜೊತೆಗಿರೋದಲ್ಲ, ಈ ರೀತಿ ಇರುವಾಗ ಅತ್ತೆ ಮಾವನನ್ನು ನೋಡ್ಕೊಳ್ಳೋದು ಅಥವಾ ಮಕ್ಕಳು ಎಷ್ಟು ಅಂತ ಹೇಳಿ ಡಿಸೈಡ್ ಮಾಡೋದು, ಇದೆಲ್ಲ ಹೇಗೆ, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ ಅಂತ ಹೇಳಿ. ಕರೆಕ್ಟಾಗಿ ನನಗೆ ಕ್ವೆಶ್ಚನ್ ನೆನಪಿಲ್ಲ, ಬಟ್ ಅದೇ ರೀತಿಯಲ್ಲೇ ಕೇಳಿದವರು. ಮಕ್ಕಳು ಅನ್ನುವಂಥದ್ದು ಅವರವರ ಪರ್ಸ್ನಲ್ ಚಾಯ್ಸ್. ಫಸ್ಟಿಗೆ ನಾನು ಮಕ್ಕಳ ಬಗ್ಗೆ ಹೇಳಿಬಿಡ್ತೇನೆ. ಮಕ್ಕಳು ಅನ್ನುವಂಥದ್ದು ದೊಡ್ಡ, ಇಟ್ಸ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ಆಗುವವರು ಮಾತ್ರ ನೋಡ್ಕೊಳ್ಳಿಕ್ಕೆ, ಆಗುವವರು ಇಷ್ಟ ಇರುವವರು ಮನಸ್ಸಿರುವವರು ಮಾತ್ರ ಮಾಡಿದರೆ ಆಯಿತು. ಮಕ್ಕಳು ಮಾಡ್ಕೊಳ್ಳೋದೇ ಇದ್ದರೆ ಅದು ತುಂಬ ದೊಡ್ಡ ಮಹಾಪಾಪ ಏನಲ್ಲ. ಮಕ್ಕಳನ್ನು ಮಾಡಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳೋದೇ, ಮಕ್ಕಳನ್ನು ಅವಕ್ಕೆ ಬೇಕಾದಂತಹ ಪ್ರೀತಿ, ಅವಕ್ಕೆ ಬೇಕಾದಂತಹ ಕೇರ್ ಕೊಡದೇ ಇದ್ದರೆ ಅದು ಮಹಾಪಾಪ. ಆದರೆ ಮಕ್ಕಳನ್ನು ಮಾಡದೆ ಹಾಗೇ ಇರುವ ಕಪಲ್ಸ್ ಅದು ಮಹಾಪಾಪ ಅಲ್ಲ. ಈಗಿನ ಲೈಫ್ ಹೇಗಿದೆ ಅಂತ ಹೇಳಿದರೆ, ಈಗ ಒಂದು ಕರೆಕ್ಟಾಗಿ ಒಂದು ಖುಷಿಯಿಂದ ಲೈಫ್ ಲೀಡ್ ಮಾಡಬೇಕಾದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸ ಮಾಡಬೇಕು. ಆಗ ಏನಾಗ್ತದೆ ಅಂತ ಹೇಳಿದರೆ, ಮಗು ಅನ್ನುವಂಥದ್ದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಮಗುವಿಗೆ ಬೇಕಾದಷ್ಟು ಪ್ರೀತಿ ಟೈಮ್ ಕೊಟ್ಟು ಸಾಕಬೇಕಾದ್ರೆ ಒಬ್ಬರಲ್ಲ ಒಬ್ಬರು ಮನೆಯಲ್ಲಿ ನಿಲ್ಲಬೇಕಾಗ್ತದೆ. ಅಂದರೆ ನ್ಯಾನಿ ಎಲ್ಲ ಇಟ್ಕೊಳ್ಬೋದು, ಬಟ್ ಎಲ್ರಿಗೆ ಅಂತಹ ಒಂದು ಅವಕಾಶ ಇರೋದಿಲ್ಲ, ಹಾಗೆ ಇಷ್ಟ ಕೂಡ ಇರೋದಿಲ್ಲ ಅವರವರ ಮಕ್ಕಳನ್ನ ಆ ರೀತಿಯಲ್ಲಿ ನ್ಯಾನಿ ಕೈಯಲ್ಲಿ ಬಿಟ್ಟು ಹೋಗಲಿಕ್ಕೆ. ಹಾಗಾಗಿ ಅಂಥ ಟೈಮ್ನಲ್ಲಿ ಅವರಿಗೆ ಅವರ ಒಂದು ಪರ್ಸ್ನಲ್ ಡಿಸಿಷನ್ ಪ್ರಕಾರ ಅವರು ಮಕ್ಕಳು ಮಾಡ್ಕೊಳ್ಳೋದೇ ಇದೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಸೊಸೈಟಿಯವರು ಅವರಿಗೆ ಹೋಗಿ ಕುಟ್ಟಬೇಕಂತ ಇಲ್ಲ, ಮಾಡ್ಕೊಳ್ಳೇಬೇಕು, ನಿನಗೆ ಏಜ್ ಆದ ನಂತರ ಯಾರು ನೋಡ್ಕೊಳ್ತಾರೆ ಅಂತ ಎಲ್ಲ ಹೇಳಿ. ಈಗ ನನಗೆ 3 ಜನ ಗಂಡು ಮಕ್ಕಳಿದ್ದಾರೆ, ಆದರೆ ನಾನು 0.1% ಕೂಡ ಅವರನ್ನು ಟ್ರಸ್ಟ್ ಮಾಡೋದಿಲ್ಲ. ನನ್ನನ್ನು ಏಜ್ ಆಗುವಾಗ ನೋಡ್ಕೊಳ್ತಾರೆ ಅಂತ ಹೇಳಿ. ನಾನು ಮೇಯ್ನಾಗಿ ನಂದದು ನಂದಂದರೆ ಅದು ಮೋಟಿವೇ ಅಲ್ಲ. ಯಾಕೆಂದರೆ ಮಕ್ಕಳನ್ನು ನಾವು ಮಾಡೋದಂತ ಹೇಳಿದರೆ ನಮ್ಮ ಒಂದು ಖುಷಿಗೆ, ನಾವೀಗ ಏನು ಅವ್ರ ಜೊತೆ ನಾವು ಕೂಡ ಬೆಳೀತಾ ಇದ್ದೇವೆ, ಆ ಒಂದು ಖುಷಿ, ಒಂದು ಮಗುವಿಗೊಂದು ಒಳ್ಳೆ ಫ್ಯೂಚರ್ ಮಾಡಿಕೊಡುವಂಥದ್ದಂತ ಅಷ್ಟೇ. ಆದರೆ ನಮ್ಮ ಪ್ರಾಯ ಆಗೋ ಟೈಮ್ನಲ್ಲಿ ಅವ್ರು ನಮ್ಮ ಜೊತೆ ನಿಂತು ನೋಡ್ಕೊಳ್ಬೇಕು ಅನ್ನುವಂಥದ್ದು ಅಲ್ಲವೇ ಅಲ್ಲ. ಹಾಗೆ ನೀವು ಯಾರಾದರೂ ಮದುವೆ ಆಗಿ ಈಗ ಮಕ್ಕಳನ್ನ ಪ್ಲ್ಯಾನ್ ಮಾಡ್ತಾ ಇದ್ದೀರಾದರೆ, ನಿಮ್ಮನ್ನು ನೋಡಿಕೊಳ್ಳಿಕ್ಕೆ ಅಥವಾ ನಿಮ್ಮ ಒಂದು ಪ್ರಾಯದ ಕಾಲದಲ್ಲಿ ಅವ್ರು ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ನೀವು ನಂಬಿ ಮಕ್ಕಳನ್ನು ಮಾಡ್ಕೊಳ್ತೀರಾ ಆದರೆ ಅದು ಒಂದು ದೊಡ್ಡ ತಪ್ಪು. ಆ ರೀತಿ ಯಾವ ಮಕ್ಕಳು ಇರೋದಿಲ್ಲ. ಫೈನಾನ್ಷಿಯಲಿ ನಿಮಗೆ ಹೆಲ್ಪ್ ಮಾಡ್ಬೋದು, ಬಟ್ ಅವರ ಫ್ಯೂಚರ್ ಕೂಡ ನೋಡಿ. ನಿಮ್ಮ ಫ್ಯೂಚರಲ್ಲಿ ಅವರು ನಿಮ್ಮ ಜೊತೆ ಇದ್ದು ಅವರ ಫ್ಯೂಚರನ್ನು ಹಾಳು ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಅಲ್ಲ. ಹಾಗಾಗಿ ನೀವು ಆ ಒಂದು ಟ್ರುತ್ತನ್ನು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಈಗಿಂದನೇ. ಹಾಗೆ ನೀವು ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಮಗುವನ್ನು ಮಾಡ್ಕೊಳ್ಳೋದಲ್ಲ. ಅವರಿಗೊಂದು ಲೈಫ್ ಇದೆ, ಅವ್ರ ಲೈಫನ್ನು ಅವರು ಚೆನ್ನಾಗಿ ಲೀಡ್ ಮಾಡಲಿ, ಹಾಗೆ ಅವರಿಗೆ ಪಾಸಿಬಲ್ ಆದರೆ ನಮಗೆ ಹೆಲ್ಪ್ ಮಾಡಲಿ ಅನ್ನೋ ಒಂದು ಥಿಂಗನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು. ನಾವು ಬೆಳೆಸೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವ್ರು ನೋಡ್ಬೋದು, ಕೆಲವ್ರು ನೋಡೋದಿಲ್ಲ, ಅದು ಅವರವರ ಇಷ್ಟ. ಹಾಗಾಗಿ ಹೇಳುವಂಥದ್ದು, ಟರ್ಮ್ ಲೈಫ್ ಪಾಲಿಸೀಸಾ ಅಥವಾ ಬೇರೆ ಏನಾದರೂ ತೆಗೆದಿಟ್ಕೊಳ್ಳಿ. ನಿಮ್ಮ ಪ್ರಾಯದ ಕಾಲದಲ್ಲಿ ನಿಮಗೆ ಯೂಸ್ ಆಗ್ತದೆ. ನಿಮ್ಮ ಹತ್ತಿರ ಯಾವಾಗಲೂ ನಿಮ್ಮ ಮಕ್ಕಳಿದ್ದು ಓದಲಿಕ್ಕೆ ಆಗೋದಿಲ್ಲ. ಸ್ಪೆಷಲಿ ಈಗೆಲ್ಲ ಎಲ್ಲರೂ ಫಾರಿನಿಗೆ ಹೋಗೋರೇ ಇರುವಂಥದ್ದು. ತಂದೆ ತಾಯಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಫಾರಿನಲ್ಲಿ ಇದ್ದು ದುಡಿತಾರೆ, ಮಕ್ಕಳು ದೊಡ್ಡವರಾಗಿ ಕೆಲಸಕ್ಕೆ ಸೇರುವ ತನಕ. ಆನಂತರ ತುಂಬ ಅನಾರೋಗ್ಯ ಎಲ್ಲ ಸ್ಟಾರ್ಟ್ ಆಗಿರ್ತದೆ ಅವರಿಗೆ. ಆಗ ಊರಿಗೆ ಬಂದು ನಿಂತ್ಕೊಳ್ತಾರೆ. ಆ ಟೈಮ್ನಲ್ಲಿ ಮಕ್ಕಳು ಈ ಜಾಬನ್ನು ಹುಡುಕಿ ಇಲ್ಲಿಂದ ಪುನಃ ಹೊರದೇಶಕ್ಕೆ ಹೋಗ್ತಾರೆ. ಹಾಗಾಗಿ ಅವರಿಗೆ ಎಲ್ಲಿದೆ ಲೈಫ್? ಹಾಗಾಗಿ ನೀವು ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀರ, ಆದರೆ ಬೇಡ. ನಿಮಗೆ ಮಕ್ಕಳು ಮಾಡಲಿಕ್ಕೇ ಇಷ್ಟ ಇಲ್ಲ, ಆ ಒಂದು ರೆಸ್ಪಾನ್ಸಿಬಿಲಿಟಿ ನಿಮಗೆ ತಗೊಳ್ಳಿಕ್ಕೇ ಬೇಡ. ನೀವು ನಿಮ್ಮ ಲೈಫಲ್ಲಿ ನೀವಾಗೆ ಹ್ಯಾಪಿ ಇದ್ದೀರಾ, ಇಟ್ಸ್ ಗುಡ್ ಟು ಗೋ, ಏನು ತೊಂದರೆ ಇಲ್ಲ. ಯಾಕೆಂದರೆ ನೀವು ನಿಮ್ಮಷ್ಟಕ್ಕೆ ನಿಮ್ಮ ಪಾರ್ಟ್ನರ್ಶಿಪ್ಪನ್ನು ನೀವು ಎಂಜಾಯ್ ಮಾಡಿದರೆ ಆಯಿತು. ಮಗು ಅನ್ನುವಂಥ ಒಂದು ಹ್ಯೂಜ್ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ನಿಮ್ಮ ಲೈಫಿಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡ ನಂತರ ಅದನ್ನು ನೀವು ಪಾಲಿಸಲೇಬೇಕಾಗ್ತದೆ ಟು ದ ಎಂಡ್ ತನಕ. ಎಲ್ಲಿವರೆಗೆ ಅವರನ್ನು ಇಂಡಿಪೆಂಡೆಂಟ್ ಆಗಿ ಬಿಡಲಿಕ್ಕಾಗ್ತದೆ ಅಲ್ಲಿವರೆಗೆ ನೀವು ಅದನ್ನು ನೋಡಿಕೊಳ್ಳೇಬೇಕು. ಇದು ಹ್ಯೂಜ್ ಫಿನಾನ್ಷಿಯಲ್ ಬರ್ಡನ್, ಹ್ಯೂಜ್ ಮೆಂಟಲ್, ಹ್ಯೂಜ್ ಫಿಸಿಕಲ್ ಬರ್ಡನ್ ಕೂಡ. ಹಾಗಾಗಿ ನಿಮಗೆ ಮನಸ್ಸಿದ್ರೆ ಮಾತ್ರ ಮಾಡಿಕೊಂಡ್ರೆ ಆಯಿತು. ಮಗು ಅನ್ನುವಂಥದ್ದು ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಒಳ್ಳೆಯ ಒಂದು ದೊಡ್ಡ ಖುಷಿ ಆಯಿತಾ ನಮ್ಮ ಲೈಫಲ್ಲಿ, ಇನ್ನೂ ಒಂದು ಅಚೀವ್ ಮಾಡಿದ್ದೇವೆ ಅಂತ ಹೇಳಿ ಕೂಡ ನಮಗೆ ಅನ್ನಿಸ್ತದೆ. ನಮ್ಮ ಮನಸ್ಸಲ್ಲಿ ಒಂದು ಸಾಫ್ಟ್ ಕಾರ್ನರ್ ಯಾವಾಗಲೂ ಮಕ್ಕಳಿಗೋಸ್ಕರ ಇದ್ದೇ ಇರ್ತದೆ. ಕೆಲವರಿಗೆ ಹೀಗೇ ಮಕ್ಕಳಿಗೆ ನೋಡುವಾಗಲೇ ಖುಷಿಯಾಗಿ ತುಂಬ ಮುದ್ದು ಮಾಡೋರಿದ್ದಾರೆ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿ ಮಕ್ಕಳು ಮಾಡ್ಕೊಳ್ಳೋದಿಲ್ಲ, ಬಟ್ ಯಾವುದಾದ್ರೂ ಒಂದು ಮಗುವನ್ನು ಎಜುಕೇಟ್ ಮಾಡಲಿಕ್ಕೆ, ಯಾರಾದರೂ ಪುವರ್ ಬ್ಯಾಕ್ಗ್ರೌಂಡಿಂದ ಇರುವವರ ಮಕ್ಕಳನ್ನು ಎಜುಕೇಟ್ ಮಾಡಲಿಕ್ಕೆ ಹಣ ಕೊಡುವಂಥದ್ದಾಗಿರ್ಬೋದು, ಅಥವಾ ಆರ್ಫನೇಜಸ್ಸಿಗೆ ಸಹಾಯ ಮಾಡುವಂಥದ್ದು, ಓಲ್ಡ್ ಏಜ್ ಹೋಮ್ಸಿಗೆ, ಹಾಗೆಲ್ಲ ರೋಡ್ ಸೈಡಲ್ಲಿರೋರಿಗೆ ಸಹಾಯ ಮಾಡುವಂಥದ್ದು, ಆ ರೀತಿ ಕೂಡ ಮಾಡ್ತಾರೆ. ಆ ರೀತಿ ಕೂಡ ಮಾಡ್ಬೋದು. ನಿಮ್ಮ ಲೈಫಲ್ಲಿ ಅಂದರೆ ನೀವು ಖಾಲಿ ಹ್ಯಾಪಿನೆಸ್ಸನ್ನೇ ಹುಡುಕಿ ಹೋಗ್ತಾ ಇದ್ದರೆ ಅದು ನಿಮಗೆ ಹೇಗೆ ಅನ್ನಿಸ್ತದೆ ಅಂತ ಹೇಳಿದರೆ ಎಂಡ್ಲೆಸ್ ಅಂತ ಹೇಳಿ ಅನ್ನಿಸ್ತದೆ. ಎಷ್ಟು ಹುಡುಕಿದರೂ ಕೂಡ ನೀವು ಲೈಫಲ್ಲಿ ಹ್ಯಾಪಿ ಆಗಿರೋದಿಲ್ಲ. ಮಕ್ಕಳಿದ್ದವರೇ ಹ್ಯಾಪಿ ಇದ್ದಾರೆ ಅಂತಲ್ಲ, ನಿಮ್ಮ ಹ್ಯಾಪಿನೆಸ್ಸನ್ನು ನೀವೇ ಹುಡುಕಬೇಕಷ್ಟೇ. ಅದು ಮಕ್ಕಳಲ್ಲೇ ಸಿಗ್ತದೆ ಅಂತ ಹೇಳಿ ನಾನು ಹೇಳೋದಿಲ್ಲ. ಆದರೆ ಮಕ್ಕಳು ಮಾಡಿಕೊಂಡ ನಂತರ ಅವರು
ಯಾವುದೇ ತಪ್ಪು ಮಾಡಿ ಬಂದಿರೋದಿಲ್ಲ. ಅವರೊಂದು ಇನ್ನಸೆಂಟ್ ಸೋಲ್ಸ್. ಹಾಗಾಗಿ ಅವರು ಡಿಸರ್ವ್ ಮಾಡುವಂತಹ ಹ್ಯಾಪಿನೆಸ್ ಆಗಿರ್ಬೋದು, ಆ ಒಂದು ಕಂಫರ್ಟ್ ಲೆವೆಲ್ ಆಗಿರ್ಬೋದು, ಪೇರೆಂಟ್ಸಿದ ಅಟೆನ್ಷನ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಪ್ರೊವೈಡ್ ಮಾಡಲೇಬೇಕು ಎಷ್ಟು ಕಷ್ಟಪಟ್ಟಾದರೂ. ಹಾಗೆ ನಿಮಗೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಆದರೆ ನೀವು ಆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿಯನ್ನು ಭೂಮಿಗೆ ತರುವಂಥ ಅಟೆಂಪ್ಟನ್ನು ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಹಾಗೆ ಇಲ್ಲಿ ನನಗೆ ಲಂಚ್ ಬಾಕ್ಸಸ್ ಕೂಡ ಬಂದಿತ್ತು ಪಾರ್ಸಲಿಗೆ. ಅದನ್ನು ಹಸ್ಬೆಂಡ್ ಅದನ್ನು ಕೂಡ ತಗೊಂಡು ಬಂದಿದ್ದಾರೆ. ಅದನ್ನು ನಾನು ಇವಾಗ ಓಪನ್ ಮಾಡಿ ಎಷ್ಟೆಷ್ಟು ಬಂದಿದೆ, ಯಾವುದೆಲ್ಲ ಸರಿ ಇದೆ ಅಂತ ಹೇಳಿ ನೋಡ್ತಾ ಇದ್ದೇನೆ. ಹಾಗೆ ನನ್ನ ಮಗ ಕೂಡ ನನಗೆ ಉಪದ್ರ ಹೆಲ್ಪನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಈಗ ಇಷ್ಟೆಲ್ಲ ಬಾಕ್ಸಸ್ ಬಂದಿದೆ ಅಲ್ಲ, ಅವನಿಗೆ ತುಂಬ ಖುಷಿ. ಇದರಲ್ಲಿ ಯಾವುದನ್ನು ತಗೊಂಡು ಹೋಗೋದು, ಯಾವುದರಲ್ಲಿ ಆಟ ಆಡೋದು ಅಂತ ಹೇಳಿ. ಹಾಗೆ ನೆಕ್ಸ್ಟ್ ಒಂದು ಕ್ವೆಶ್ಚನ್ ಅಂತ ಹೇಳಿದರೆ, ಅತ್ತೆ ಮಾವ ಯಾರ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಇದಕ್ಕೆ ನನ್ನ ಉತ್ತರ ಯಾವಾಗಲೂ ಸೇಮ್. ನೀವು 1-2 ವರ್ಷದ ಹಿಂದೆಯ ವ್ಲಾಗ್ ತೆಗೆದು ನೋಡಿದರೂ ಕೂಡ ನಿಮಗೆ ಸೇಮ್ ನನ್ನ ಆನ್ಸರ್ ಸಿಗ್ತದೆ. ಅತ್ತೆ ಮಾವ ಅಥವಾ ತಂದೆ ತಾಯಿ ಅನ್ನುವಂಥದ್ದು ಅವರವರ ಮಕ್ಕಳ ರೆಸ್ಪಾನ್ಸಿಬಿಲಿಟಿ. ಈಗ ನಾನು ಹೇಳೋದಾದರೆ ನನ್ನ ಪ್ರಕಾರ, ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ನನ್ನ ಪ್ರಕಾರ ಹೇಳೋದಾದರೆ, ಈಗ ಒಂದು ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ, ಒಬ್ಬ ಮಗ ಇದ್ದಾನೆ. ಮಗನಿಗೆ ಮದುವೆಯಾಗಿ ಸೊಸೆ ಮನೆಗೆ ಬಂದ ನಂತರ ಆ ಅತ್ತೆ ಮಾವ ಬಂದ ಸೊಸೆಯನ್ನು ಅವರ ಒಳ್ಳೆಯ ಏಜಲ್ಲಿ, ಅಂದರೆ ಅವರು ಸ್ವಲ್ಪ ಗಟ್ಟಿಮುಟ್ಟಾಗಿ ಇರುವಾಗ ಒಳ್ಳೆಯದಾಗಿ ಟ್ರೀಟ್ ಮಾಡದೆ, ಅವರಿಗೇನಾದರೂ ಹುಷಾರಿಲ್ಲದೆ ಆಗಿ, ಆಬ್ವಿಯಸ್ಲಿ ಪ್ರಾಯ ಆದವರು ಆಚೆ ಈಚೆ ಸ್ವಲ್ಪ ಎಲ್ಲ ಮಾತಾಡ್ತಾರೆ, ಮುಖ ಊದಿಸ್ಕೊಳ್ಳುವಂಥದ್ದು ಅಥವಾ ಆಗ ಕಿರಿಕಿರಿ ಮಾಡುವಂಥದ್ದು ಅಂಥದ್ದೆಲ್ಲ ಇರ್ತದೆ. ಅದೆಲ್ಲ ಬಿಟ್ಟು ಎಕ್ಸ್ಟ್ರೀಮ್ಲಿ ಸೊಸೆಯನ್ನು ಹರ್ಟ್ ಮಾಡುವಂಥದ್ದು ಅದೆಲ್ಲ ಮಾಡಿ, ಅವರಿಗೇನಾದರೂ ಹುಷಾರಿಲ್ಲದೆ ಆಗಿ ಅವರು ಬೆಡ್ಡಲ್ಲಿರಬೇಕಾದಂಥ ಟೈಮ್ ಬಂದಾಗ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ದೊಡ್ಡ ತಪ್ಪು. ಇದು ಒಂದು ಕ್ಯಾಟಗರಿ. ಆದರೆ ಇನ್ನೊಂದು ಹೇಳೋದಾದರೆ, ಅತ್ತೆ ಮಾವ ನಿಜ ಹೇಳಬೇಕಂದ್ರೆ ಸೊಸೆ ರೆಸ್ಪಾನ್ಸಿಬಿಲಿಟಿ ಅಲ್ಲವೇ ಅಲ್ಲ. ಯಾಕೆಂದರೆ ಅತ್ತೆ ಮಾವ ಚಿಕ್ಕದ್ರಿಂದ ಕಷ್ಟಪಟ್ಟು, ಅವರು ಎಷ್ಟೇ ಸ್ಟೋರಿ ಹೇಳಿ, ಎಷ್ಟೇ ಕಷ್ಟ ಹೇಳಿ ನಿಮ್ಮ ಹತ್ರ, ಹೀಗೆ ಸಾಕಿದ್ದೇನೆ ಹಾಗೆ ಸಾಕಿದ್ದೇನೆ ಅಂತ ಹೇಳಿ, ಅವರು ಬಂದು ಸಾಕಿದ್ದು ಯಾರನ್ನು? ಅವರವರ ಮಕ್ಕಳನ್ನು. ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಅವರು ಸಾಕಿದ ಅವರವರ ಮಕ್ಕಳನ್ನು. ಆದರೆ ಮದುವೆಯಾಗಿ ಬಂದ ಸೊಸೆಯನ್ನು ಅಲ್ಲ. ಹಾಗಾಗಿ ಅವರು ಸೊಸೆಯಿಂದ ಯಾವುದೇ ಸರ್ವೀಸಸ್ಸನ್ನಾಗಿರ್ಬೋದು, ಕೇರನ್ನಾಗಿರ್ಬೋದು ಎಕ್ಸ್ಪೆಕ್ಟ್ ಮಾಡುವಂಥದ್ದು ತುಂಬ ತಪ್ಪು. ಯಾಕೆಂದರೆ ಸೊಸೆಯನ್ನು ಕಷ್ಟಪಟ್ಟು ಸಾಕಿ, ಸೊಸೆಯನ್ನು ಓದಿಸಿ, ಸೊಸೆಯನ್ನು ಮದುವೆ ಮಾಡಿಸಿಕೊಟ್ಟಂಥದ್ದು ಅವರ ತಂದೆ ತಾಯಿ. ಹಾಗಾಗಿ ಸೊಸೆಯ ರೆಸ್ಪಾನ್ಸಿಬಿಲಿಟಿ ಅವರ, ಅಂದರೆ ಸೊಸೆಯ ತಂದೆ ತಾಯಿಯಾಗಿರ್ತದೆ, ಅತ್ತೆ ಮಾವ ಅಲ್ಲ. ಈ ಸೊಸೈಟಿ ಏನಾಗಿದೆ ಅಂತ, ಹೇಗೆ ಮಾಡಿದೆ ಅಂತ ಹೇಳಿದರೆ, ಸೊಸೆ ಅತ್ತೆ ಮಾವನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಅತ್ತೆ ಮಾವ ಹಿಂದೆ ತಿರುಗಿ ಚೆನ್ನಾಗಿ ನೋಡ್ಕೊಳ್ಳದೆ ಇದ್ದರೂ ಪರವಾಗಿಲ್ಲ, ಅದು ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಆದರೆ ನೋಡ್ಕೊಳ್ಳೋದು ಸೊಸೆನೇ ನೋಡಬೇಕಂತ ಹೇಳಿ, ಸೊಸೆ ಯಾಕೆ ನೋಡಬೇಕು? ಅತ್ತೆ ಮಾವ ಕಷ್ಟಪಟ್ಟು ಬೆಳಿಗ್ಗೆ ಬೇಗ ಎದ್ದು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸ್ಕೂಲ್ ಫೀಸ್ ಕಟ್ಟಿ ಸಾಕಿದ್ದು, ಮದುವೆ ಮಾಡಿಕೊಟ್ಟದ್ದು ಸೊಸೆಯನ್ನು, ಮಗನನ್ನಲ್ವಾ. ಹಾಗಾಗಿ ಅತ್ತೆ ಮಾವ ಏನಿದ್ರು ಸೋಲ್ ರೆಸ್ಪಾನ್ಸಿಬಿಲಿಟಿ ಹಸ್ಬೆಂಡಿದು. ಆದರೆ ಹಸ್ಬೆಂಡಿಗೆ ಮತ್ತು ಸೊಸೆಗೆ ಇಬ್ಬರಿಗೂ ಏನು ಅಂದರೆ ತೊಂದರೆ ಇಲ್ಲ. ಆದರೆ ಸೊಸೆ ಅವರ ಇಷ್ಟದಿಂದ ನೋಡ್ಕೊಳ್ತೇನೆ ಅಂತ ಹೇಳಿದರೆ ಮಾತ್ರ ಸೊಸೆ ಚೆನ್ನಾಗಿ ನೋಡ್ಕೊಳ್ತಾರೆ. ಅದನ್ನು ಬಿಟ್ಟು ನೀವು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಬಾರ್ದು. ಸೊಸೆನೇ ನೋಡಬೇಕು, ಸೊಸೆನೇ ಮಾಡಬೇಕು, ಇದು ಸೊಸೆಯ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಅದು ನಾವು ನಮ್ಮ ಬಾಯಿ ಮಾತಲ್ಲಿ ಮಾಡ್ಕೊಂಡಂಥದ್ದಷ್ಟೇ. ಆದರೆ ನಿಜವಾಗ್ಲೂ ಲಾಜಿಕಲಿ ನೋಡಲಿಕ್ಕೆ ಹೋದರೆ ಅವರವರ ತಂದೆ ತಾಯಿ ಅವರ ರೆಸ್ಪಾನ್ಸಿಬಿಲಿಟಿ. ಅದು ಗಂಡು ಮಕ್ಕಳಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು. ಇದು ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ಈಗ ನನ್ನ ಮಕ್ಕಳಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಮದುವೆ ಆಯಿತು ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿದರೂ ನನ್ನ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡಬೇಕು, ಬಿಟ್ಟರೆ ನನ್ನ ಸೊಸೆಯಂದ್ರಿಂದ ಅಲ್ಲ. ಯಾಕಂದರೆ ಅವರ ಅಪ್ಪ ಅಮ್ಮ ಎಲ್ಲಿಯೋ ಇರೋದು, ಅವರು ಎಲ್ಲಿಯೋ ಕೆಲಸ ಮಾಡಿ ಎಲ್ಲಿಯೋ ಕಷ್ಟಪಟ್ಟು ಮಗಳನ್ನು ಸಾಕಿ ಮದುವೆ ಮಾಡಿ ಕೊಟ್ಟಿರುವಂಥದ್ದು. ಹಾಗಾಗಿ ಸೊಸೆಯ ರೆಸ್ಪಾನ್ಸಿಬಿಲಿಟಿ ಇಲ್ಲಿದಲ್ಲ. ಹಾಗಾಗಿ ಸೊಸೆಯಂದ್ರಿಂದ ಯಾವುದವರಿಗೆ ಎಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡೋದನ್ನು ಕೂಡ ಬಿಡಬೇಕು. ಯಾಕೆ ಅಂತ ಹೇಳಿದರೆ, ಮದುವೆಯಾಗಿ ಬಂದಾಗ ಹೆಣ್ಣು ಒಂದು ಮದುವೆಯಾಗಿ ಮಾಡಿಸಿ ಕೊಡುವಾಗ ಅಥವಾ ಮದುವೆಯಾಗಿ ಬಂದಾಗ ತನ್ನ ಪ್ರತಿಯೊಂದನ್ನು ಹಿಂದೆ ಬಿಟ್ಟು ಬರ್ತಾಳೆ. ಅಂದರೆ ತನ್ನ ಫ್ಯಾಮಿಲಿ ಆಗಿರ್ಬೋದು, ಇಮೋಷನ್ಸ್ ಆಗಿರ್ಬೋದು. ಕೆಲವರು ಜಾಬನ್ನು ಬಿಟ್ಟು ಬರ್ತಾರೆ, ಖಾಲಿ ನಂಬಿ ಬರೋದು ಗಂಡನನ್ನು. ಆದರೆ ಕೆಲವು ಗಂಡಂದಿರು ಏನು ಮಾಡ್ತಾರೆ ಗೊತ್ತಾ, ಸ್ಪೆಷಲಿ ಕೆಲವರು ಈಗೆಲ್ಲ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತಾರೆ. ಬಟ್ ಮೊದಲೆಲ್ಲ ಹೇಗಾಗ್ತಿತ್ತು ಅಂತ ಹೇಳಿದರೆ, ಈಗ ಮನೆಯವರು ಏನು ಅಂದ್ಕೊಳ್ತಾರೆ ಅಂದರೆ, ಅವ್ರಿಗೆ ಖಾಲಿ ರೂಮಲ್ಲಿ ಮಾತ್ರ ಹೆಂಡತಿ ಅಂದರೆ ನೀನು ಹಾಗೆ, ನೀನು ನನ್ನ ಸ್ವರ್ಗ, ನೀನು ನನ್ನ ಅದು ಇದು ಅಂತ ಹೇಳುವಂಥದ್ದು. ಹೊರಗೆ ಏನಾದರೂ ಒಂದು ಇಶ್ಯೂ ಆಯಿತು, ಅತ್ತೆ ಮಾವ ಏನಾದರೂ ಒಂದು ಮಾತಾಡುವಾಗ ಸೊಸೆ ಒಂದು ಹಿಂದೆ ತಿರುಗಿ ಮಾತಾಡಿದರೆ ಅಲ್ಲೇ ಹೊಡೆಯುವಂಥದ್ದು, ಅಲ್ಲಿ ಜೋರು ಮಾಡುವಂಥದ್ದು, 4 ಜನರ ಮುಂದೆ ಜೋರು ಮಾಡುವಂಥದ್ದು, ಅಲ್ಲಿ ಮಾನ ಕಳೆಯುವಂಥದ್ದು, ರೂಮಿಗೆ ಬಂದ ನಂತರ ಸಮಾಧಾನ ಮಾಡುವಂಥದ್ದು. ಇದು ಅಲ್ಲ ಪ್ರೀತಿ. ಅಂಥ ಪ್ರೀತಿ ಮಾಡುವ ಗಂಡನನ್ನು ನೀವು ನಂಬೇಡಿ.
ರೂಮಲ್ಲಿ ಹೇಗಿರ್ತಾರೆ ಹಾಗೆಯೇ ಹೊರಗಡೆ ಕೂಡ ಪ್ರೀತಿ ಮಾಡಿ ಎಲ್ಲರ ಮುಂದೆ ನಿಮಗೆ ಸ್ಟ್ಯಾಂಡ್ ತಗೊಳ್ತಾರೆ. ಆದರೆ ಮಾತ್ರ ಅವರು ನಿಮ್ಮನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಹಾಗೂ ನಿಮ್ಮ ಸಪೋರ್ಟಿಗಿದ್ದಾರೆ ಅಂತ ಹೇಳಿ. ಕೆಲವರು ಹೆಂಡತಿಯರು ಏನು ಮಾಡ್ತಾರೆ ಅಂತ ಹೇಳಿದರೆ, ಗಂಡ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಅವರ ಸೇವಿಂಗ್ಸ್, ಅವರ ಚಿನ್ನ, ಮನೆಯಿಂದ ಕೊಟ್ಟಂಥದ್ದು ಪ್ರತಿಯೊಂದನ್ನು ಗಂಡನ ಕೈಗೆ ಕೊಟ್ಟು ಅದನ್ನು ಕೆಲವರು ಏನು ಮಾಡ್ತಾರೆ, ಗೇಮಿಂಗಲ್ಲಿ ಅಥವಾ ಗ್ಯಾಮ್ಲಿಂಗಲ್ಲಿ ಎಲ್ಲ ಹಾಕಿ ಅದನ್ನು ಹಾಳು ಮಾಡಿದರೂ ಕೂಡ ನನ್ನ ಗಂಡ ಅಲ್ಲ ಅಂತ ಹೇಳಿ ಸಹಿಸ್ಕೊಂಡು ನಿಲ್ಲುವಂಥವ್ರು ತುಂಬ ಇದ್ದಾರೆ. ಹಾಗಾಗಿ ನಿಮ್ಮ ಗಂಡ ನಿಮ್ಮ ಹತ್ರ ಎಷ್ಟೇ ಚೆನ್ನಾಗಿದ್ರೂ ನೀವು ಹೆಲ್ಪ್ ಮಾಡಬೇಕು ಟು ಅ ಲಿಮಿಟ್ ಅಷ್ಟೇ, ಆಯಿತಾ. ಅದಾದ ನಂತರ ನೀವು ನಿಮ್ಮ ಲೈಫನ್ನು ಕೂಡ ನೋಡ್ಕೊಳ್ಬೇಕು. ಯಾಕೆಂದರೆ ನಾಳೆ ದಿನ ಅತ್ತೆ ಮಾವ ಏನಾದರೂ ಕಿರಿಕ್ ಮಾಡಿ ಸೊಸೆ ಮನೆ ಬಿಡುವಂಥ ಪರಿಸ್ಥಿತಿ ಬಂದರೂ ಉಂಟಲ್ಲ, ಆಗ ಗಂಡ ಏನು ಮಾಡ್ತಾರೆ ಅಂತ ಹೇಳಿದರೆ, ನನ್ನ ಮನೆಯವ್ರ ಮುಂದೆ ನಾನು ಅಂದರೆ ಹೆಂಡತಿ ಮಾತು ಕೇಳ್ತಾನೆ, ಹೆಂಡತಿ ಗುಲಾಮ ಅಂತ ಹೇಳಿ ಅನ್ನಿಸ್ಕೊಳ್ಬಾರ್ದು ಅಂತ ಹೇಳಿ ಮನಸ್ಸಲ್ಲಿ ಅವರಿಗೂ ಗೊತ್ತಿರ್ತದೆ ಇದು ಇವ್ರದ್ದೇ ತಪ್ಪು, ತಂದೆ ತಾಯಿದೇ ತಪ್ಪು. ಆದರೆ ಫ್ಯಾಮಿಲಿಯವ್ರ ಮುಂದೆ ಏನಾಗ್ತಾರೆ, ಹೆಂಡತಿ ಗುಲಾಮ ಆಗಿಬಿಟ್ಟಿದ್ದಾನೆ ಅಥವಾ ತಂದೆ ತಾಯಿಯನ್ನು ನೋಡ್ಕೊಳ್ಳಿಲ್ಲ ಅಂತ ಹೇಳಿ ಸಮಾಜದಲ್ಲಿ ಏನು ಮಾತಾಡ್ತಾರೆ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಗೊತ್ತಾ, ಹೆಂಡತಿ ಹೋದರೂ ಪರವಾಗಿಲ್ಲ, ನನ್ನ ಲೈಫ್ ಹಾಳಾದರೂ ಪರವಾಗಿಲ್ಲ, ನನ್ನ ಹೆಸರು, ನನ್ನ ಇಮೇಜ್ ಹಾಳಾಗಬಾರ್ದು ಅಂತ ಹೇಳಿ ಥಿಂಕ್ ಮಾಡುವಂಥ ಎಷ್ಟೋ ಗಂಡಂದಿರಿದ್ದಾರೆ. ಹಾಗಾಗಿ ಹೆಂಗಸರಾದಷ್ಟು ಜಾಗ್ರತೆ ಮಾಡಬೇಕು. ನಿಮ್ಮ ಲೈಫಿನ ಸೆಕ್ಯೂರಿಟಿಯನ್ನು ನೀವೇ ನೋಡ್ಕೊಳ್ಬೇಕು. ಯಾರೂ ಪರ್ಮನೆಂಟ್ ಅಲ್ಲ ಲೈಫಲ್ಲಿ, ಯಾರೂ ಅಲ್ಲ. ಮಕ್ಕಳಾಗಿರ್ಬೋದು, ಗಂಡಾಗಿರ್ಬೋದು, ಈವನ್ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಯಾರೂ ಪರ್ಮನೆಂಟ್ ಅಲ್ಲ. ಖಾಲಿ ನಿಮಗೆ ನಿಮ್ಮ ಸೇವಿಂಗ್ಸ್, ನಿಮ್ಮ ಅಂತ ಏನಿದೆ ನೋಡಿ, ನಿಮ್ಮ ಸ್ವಂತದ, ಅದು ಮಾತ್ರ ನಿಮಗೆ ಪರ್ಮನೆಂಟ್. ಹಾಗಾಗಿ ನಿಮ್ಮ ಲೈಫನ್ನು ಲೀಡ್ ಮಾಡಲಿಕ್ಕೆ ನಿಮ್ಗೆ ಏನಾದರೂ ಒಂದು ಮಾಡಲಿಕ್ಕೆ ಆಗ್ತದೆ ಆದರೆ ಅದನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಯಾರೂ ಪರ್ಮನೆಂಟಾಗಿ ನಿಮ್ಮ ಜೊತೆ ಇರಲ್ಲ. ನಾಳೆ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಅದು ಎಂಡಪ್ ಆಗುವಂಥದ್ದು ನಿಮ್ಮ ಲೈಫನ್ನು ಹಾಳು ಮಾಡಿ, ಆಯಿತಾ. ಹಾಗಾಗಿ ಯಾರು ನಿಮ್ಮನ್ನು ಕೇರ್ ಮಾಡಲ್ಲ. ಯಾಕೆಂದರೆ ನೀವು ಬಂದವರು, ಅದೇ ಮನೇಲಿ ಇದ್ದವರಿಗಾದರೆ ಯಾರಾದರೂ ಕೇರ್ ಮಾಡ್ತಾರೆ ಆ ಮನೆಯವರು. ಆದರೆ ಬಂದು ನಿಂತಹ ಹೆಣ್ಣು ಮಕ್ಕಳಿಗೆ ಯಾರೂ ಕೇರ್ ಮಾಡೋದಿಲ್ಲ. ಪಕ್ಕದ ಮನೆಯವರು ಕೂಡ ಮಾತಾಡೋದಾದರೂ ಹೇಗೆ ಮಾತಾಡ್ತಾರೆ ಅಂದರೆ, ಅವಳಿಗೆ ಯಾರೋ ಇದ್ದರೂ ಕಾಣ್ತದೆ ಹಾಗಾಗಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ಹಾಗೆ ಮಾತಾಡುವಂಥದ್ದು, ಗೊತ್ತಾ. ಅದಕ್ಕೋಸ್ಕರನೇ ಹೆಣ್ಣು ಮಕ್ಕಳಾದಷ್ಟು ಜಾಗ್ರತೆ ಮಾಡಬೇಕು. ನೀವೇನಾದರೂ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೊಡ್ತಾ ಇದ್ದೀರಾ, ಕಡಿಮೆ ಏಜಲ್ಲಿ ಮದುವೆ ಮಾಡಿ ಕೊಡ್ತಾ ಇದ್ದೀರಾ ಆದರೆ ಅವರಿಗಂತ ಹೇಳಿ ಒಂದು ಲೈಫ್, ಒಂದು ಜಾಬ, ಏನಾದರೂ ಒಂದು ಅಂದರೆ ಅವರ ಲೈಫಿಗೆ ಸೆಕ್ಯೂರಿಟಿ ಇರಬೇಕು ಅಂತ ಒಂದು ಜಾಬ್ ಸೆಕ್ಯೂರಿಟಿ ಇದ್ದಂಥ ಮಕ್ಕಳನ್ನು ಮಾತ್ರ ನೀವು ಮದುವೆ ಮಾಡಿಕೊಡಿ. ಇಲ್ಲಾಂದರೆ ಮದುವೆ ಅನ್ನುವಂಥದ್ದು ಅವರವರ ಚಾಯ್ಸ್, ಅದೊಂದು ಏನು ಹೇಳ್ತಾರೆ, ಕಂಪಲ್ಸರಿ ಅಲ್ಲ, ಅದೊಂದು ಕಂಪಲ್ಷನ್ ಅಲ್ಲ. ಹಾಗಾಗಿ ಯಾವುದೇ ಕಟ್ಟಳೆ ಇಲ್ಲ ಮದುವೆ ಆಗಲೇಬೇಕಂತ ಹೇಳಿ. ಹಾಗಾಗಿ ನೀವು ನಿಮ್ಮ ಮಕ್ಕಳ ಲೈಫನ್ನು ಮೊದಲು ನೋಡ್ಕೊಳ್ಳಿ. ಅಂದರೆ ಇಂಡಿವಿಜುವಲ್ ಅವರ ಸೆಕ್ಯೂರಿಟಿಯನ್ನು ಮೊದಲು ನೋಡಿ, ಆ ನಂತರ ಮದುವೆ ಮಾಡಿಕೊಡುವಂಥದ್ದು. ಇಲ್ಲಿ ಮಾವ ತುಂಬ ಪ್ರೀತಿಯಿಂದ ಸಿಯೋನಿಗೆ ಅಂತ ಹೇಳಿ ಲಾಲಿಪಾಪನ್ನು ತಗೊಂಡು ಬಂದಿದ್ದರು. ಆದರೆ ಅವನಿಗೆ ಅದು ಫ್ಲೇವರ್ ಇಷ್ಟ ಆಗಲಿಲ್ಲ. ಹಾಗೆ ಅವನು ಮಾವನಿಗೆ ಹಿಂದೆ ತಗೊಂಡೋಗಿ ಕೊಟ್ಟಿದ್ದ. ಅದಕ್ಕೆ ನಾನು ಹೇಳಿದೆ, ಅದನ್ನು ನೀವೇ ತಿಂದು ನೋಡಿ, ನಿಮಗೆ ಅಂತ ನೀವು ಚಿಕ್ಕದಿರುವಾಗ ಸಿಗಲಿಲ್ಲಲ್ಲ ಅಂತ ಹೇಳಿ. ಹಾಗೆ ಅವರು ತಿಂದು ಹೇಳ್ತಾ ಇದ್ದಾರೆ, ಭಾರಿ ಚೆನ್ನಾಗುಂಟು ಇದು ಅಂತ ಹೇಳಿ, ತುಂಬ ಸ್ವೀಟ್ ಉಂಟು ಅಂತ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಕಾಲದಲ್ಲಿ ನಿಮಗೆ ಸಿಗಲಿಲ್ಲಲ್ಲ, ಈಗಾದರೂ ತಿನ್ನಿ ಅಂತ ಹೇಳಿ. ಹಾಗೆ ಮಾವ ನಿಂತ್ಕೊಂಡು ತಿಂತಾ ಇದ್ದಾರೆ, ಟೇಸ್ಟ್ ಇದೆ ಅಂತ ಹೇಳಿ. ಯಾಕೆಂದರೆ 5 ರೂಪಾಯಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಪೆನ್ನಿಯ ಒಂದು ಬೆಲೆ ಅವರಿಗೆ ಗೊತ್ತಿದೆ. ಹಾಗಾಗಿ ಅವ್ರು ಹೇಳಿದರು, ಇದು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ. ನನಗೆ ಬೇಕಾ ಕೇಳಿದರೆ ನಾನು ನನಗೆ ಬೇಡ ಹೇಳಿದೆ. ಹಾಗೆ ನಾನು ಹೇಳಿದೆ, ನೀವೇ ತಿನ್ನಿ, ಟೇಸ್ಟ್ ನೋಡಿ ಅಂತ. ಹಾಗೆ ಮಾವ ತಿಂತಾ ಇದ್ದಾರೆ, ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ನಮ್ಮ ಮಾವ ಇಲ್ಲಿ ಮಡಂತ್ಯಾರಿನ ಗಾರ್ಡಿಯನ್ ಏಂಜಲ್ ಸ್ಕೂಲ್ ಇದೆ ಅಲ್ಲ, ಅದರಲ್ಲಿ 4ನೇವರೆಗೆ ಹೋಗಿದ್ದಾರೆ. ಹಾಗೆ ಅವರಿಗೆ ಓದಲಿಕ್ಕೆ, ಕನ್ನಡ ಓದಲಿಕ್ಕೆಲ್ಲ ಗೊತ್ತು, ABCD ಸಹ ಹೇಳಲಿಕ್ಕೆ ಗೊತ್ತು. ಮತ್ತು ಇಂಗ್ಲೀಷಲ್ಲಿ 10, 90, 100 ಅಲ್ಲಿವರೆಗೆ ಕೂಡ ಹೇಳಲಿಕ್ಕೆ ಅವರಿಗೆ ಗೊತ್ತಿದೆ, ಆಯಿತಾ. 1, 2, 3 ಎಲ್ಲ. ಇದು ನನ್ನ ನೈಫ್ ಇದು, ಮತ್ತು ಇದರದ್ದೆಲ್ಲ ನಾನು ವಿಡಿಯೋ ಶೂಟ್ ಮಾಡಿದ್ದೆಲ್ಲ ಅದೇ ದಿನ ಮಾಡಿದಂಥದ್ದು. ಹಾಗೆ ನಾನು ಹೇಳಿದಂಥ ಮಾತಿಗೆ ಎಷ್ಟು ಜನ ಅಗ್ರಿ ಮಾಡ್ತೀರಾ ನನಗೆ ಗೊತ್ತಿಲ್ಲ, ಎಷ್ಟು ಜನ ಡಿಸ್ಅಗ್ರಿ ಆಗ್ತೀರಾ ಅಂತ ಕೂಡ ನನಗೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಒಪಿನಿಯನ್ ನಾನು ಹೇಳಿದ್ದೇನೆ. ಅತ್ತೆ ಮಾವ ಏನಿದ್ರು ಕೂಡ ಅವರವರ ಮಕ್ಕಳ ಜವಾಬ್ದಾರಿ, ಅಂದರೆ ತಂದೆ ತಾಯಿ ಅವರವರ ಜವಾಬ್ದಾರಿ, ಸೊಸೆಯ ಜವಾಬ್ದಾರಿ ಅಲ್ಲ. ಹಾಗಾಗಿ ಸೊಸೆಯನ್ನು ನೀವು ಪೀಡಿಸ್ಲಿಕ್ಕೆ ಹೋಗಬಾರ್ದು, ನೋಡ್ಕೊ ಅಂತ ಹೇಳಿ. ಇಷ್ಟ ಇಲ್ಲದ ಮನಸ್ಸಿಂದ ಎಷ್ಟು ಚೆಂದಾಗಿ ನೋಡ್ಕೊಳ್ಬೋದಲ್ವ. ಮತ್ತು ಇನ್ನೊಂದು, ಯಾವಾಗಲೂ ಅತ್ತೆ ಸೊಸೆ ಗಲಾಟೆ ಆಗ್ತಾಯಿದ್ರೆ, ಮನೆಯಲ್ಲಿ ಜಗಳ ಆಗ್ತಾಯಿದೆ, ಇಬ್ಬರಿಗೂ ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತಿಲ್ಲ. ಪ್ರತಿ ಮನೆಯಲ್ಲೂ ಅತ್ತೆ ಸೊಸೆ ಜಗಳ ಇದ್ದೇ ಇರ್ತದೆ. ಪ್ರತಿ ಮನೆಯಲ್ಲಿ ಎಲ್ಲರ ಮನೆ ದೋಸೆ ಅಂತ ಹೇಳ್ತಾರಲ್ಲ, ತೂತು ಅಂತ ಹೇಳಿ, ಹಾಗೆ ಎಲ್ಲರ ಮನೆಯಲ್ಲಿ ಇರ್ತದೆ. ಹಾಗಂತ ಹೇಳಿ ಎಲ್ಲರೂ ಮನೆ ಬಿಟ್ಟು ಹೋಗೋದಿಲ್ಲ. ಕೆಲವೊಂದು ಸ್ಯಾಕ್ರಿಫೈಸಸ್, ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಮಾಡಿ ನಿಂತ್ಕೊಳ್ತಾರೆ. ಹಾಗೆ ಆಗ್ತಾನೇ ಇಲ್ಲ ಅಂತ ಹೇಳಿ ಇದ್ದರೆ ಉಂಟಲ್ಲ, ಮನೆ ಬಿಟ್ಟು ಸಪ್ರೇಟ್ ನಿಲ್ಲುವಂಥದ್ದು ಒಳ್ಳೆಯದು.
ದಿನಾ ಗಲಾಟೆ ಮಾಡಿ ದಿನಾ ಸಮಾಧಾನ ಇಲ್ಲದೆ ದಿನಾ ಕಚ್ಚಾಡ್ತಾ ಇರೋದಕ್ಕಿಂತ ಬೇರೆ ಬೇರೆ ನಿಂತು ಅಪರೂಪಕ್ಕೆ ಭೇಟಿಯಾಗಿ ಚೆನ್ನಾಗಿರುವಂಥದ್ದು ಎಷ್ಟೋ ಒಳ್ಳೆಯದು. ಇಬ್ಬರಿಗೂ ಎರಡೂ ಕುಟುಂಬದವರಿಗೆ ಮನಸ್ಸಿಗೆ ಸಮಾಧಾನ ಇರ್ತದೆ, ಮನೆಯಲ್ಲಿ ಸಮಾಧಾನ ಇರ್ತದೆ. ಹಾಗಾಗಿ ಸಪ್ರೇಟ್ ನಿಲ್ತಾರಾದರೆ ಸಪ್ರೇಟ್ ನಿಂತ್ಕೊಳ್ಳಿ. ಅದಕ್ಕೆ ಯಾರು ಕಿರಿಕಿರಿ ಮಾಡಿ ಸಪ್ರೇಟ್ ನಿಲ್ಲಬಾರ್ದು, ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಹೇಳಬಾರ್ದು. ಡೈಲಿ ಗಲಾಟೆ ಆಗ್ತಾಯಿದೆ, ಅಡ್ಜಸ್ಟೇ ಆಗ್ತಾ ಇಲ್ಲ ಆದರೆ ಅದು ಒಂದೇ ದಾರಿ ಇರುವಂಥದ್ದು. ಹಾಗೆ ಕೆಲವೊಂದು ಮನೆಯಲ್ಲಿ ಗಲಾಟೆ ಆದರೆ ಗೊತ್ತಾಗ್ತದೆ, ಪೆಟ್ಟು ಎಲ್ಲ ಬೀಳ್ತದೆ ಆಚೆ ಈಚೆ. ಕೆಲವೊಂದು ಮನೆಯಲ್ಲಿ ನಾಲಿಗೆಯಲ್ಲೇ ಹೊಡೆಯುವಂಥವ್ರು ಇರ್ತಾರೆ. ನಾಲಿಗೆಯಲ್ಲೇ, ಅದು ಅತ್ತೆ ಆಗಿರ್ಬೋದು ಅಥವಾ ಸೊಸೆ ಆಗಿರ್ಬೋದು. ಆದರೆ ನಿಮಗೆ ಹೊರಗಡೆಯಿಂದ ಹೊಡೆದ ಪೆಟ್ಟಾದರೆ ಕಾಣ್ತದೆ, ಆದರೆ ನಾಲಿಗೆಯಿಂದ ಹೊಡೆದ ಪೆಟ್ಟು ಯಾವತ್ತೂ ಕಾಣೋದಿಲ್ಲ. ಅದು ಮನಸ್ಸಲ್ಲಿ ಡೀಪಾಗಿ ಗಾಯ ಮಾಡ್ತದೆ. ಹಾಗಾಗಿ ಅಂಥ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ನೀವು ವಾಕ್ ಆಫ್ ಮಾಡೋದು ಎಷ್ಟೋ ಒಳ್ಳೆಯದಾಯ್ತಾ. ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ನೀವು ಎಷ್ಟು ಜನ ಅಗ್ರಿ ಮಾಡ್ತೀರಾ ಅಂತ ಹೇಳಿ ಕಾಮೆಂಟಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ಮಕ್ಕಳು ಬೆಡ್ ಟೈಮ್ನಲ್ಲಿ ಆಟ ಆಡ್ತಾ ಇದ್ದಾರೆ. 3 ಗಂಡು ಮಕ್ಕಳಿದ್ರೆ ನೋಡಿ ಹೀಗಿರ್ತದೆ ಬೆಡ್ ಟೈಮ್ ಕೂಡ. ಹಾಗೆ ನನಗೆ ಒಂದೇ ಕೆಲಸ, ಮಗುವನ್ನು ಸೇಫಾಗಿ ನೋಡ್ಕೊಳ್ಳುವಂಥದ್ದು. ಇವೆರಡರಿಂದ ಅವು ಏನಾದರೂ ಮಾಡಿಕೊಳ್ಳಿ ಅಂತ ಹೇಳಿ. ಯಾಕೆಂದರೆ ಹಸ್ಬೆಂಡ್ ಕೂಡ ಲೇಟ್ ಬರ್ತಾರೆ, ಹಾಗೆ ಹ್ಯಾಂಡಲ್ ಮಾಡೋದು ಕಷ್ಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.